ನಮ್ಮನೆದಲ್ವೇನಾ? ಯಾರ ಮನೆದಾದ್ರೇನಾ? ಭಾವನೆಗಳ ಮುಖ್ಯ. ಅಂಕಲ್ 1 ಕೋಟಿ ರೂಪಾಯಿ ಬರುತ್ತೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ? ಎಲ್ಲಮ್ಮ ಗೊತ್ತಿತ್ತು. ಬೆಳಗ್ಗೆ ಎದ್ದು ಪಾರು ಮುಖ ನೋಡ್ದೆ, 1 ಕೋಟಿ ರೂಪಾಯಿ ಹೊಡಿತು. ಆಂಟಿ ನಿಮ್ದು ಲಕ್ಕಿ ಮುಖ. ನನಗೂ ಗೊತ್ತಿರ್ಲಿಲ್ಲಮ್ಮ. ಆಂಟಿ ನಾನು ಇವತ್ತು ರೇಡಿಯೋ ಜಾಕಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನೀವು ನನಗೆ ಆಶೀರ್ವಾದ ಮಾಡಿ. ಅಂಕಲ್ 1 ಕೋಟಿ ರೂಪಾಯಿನ ಹೇಗೆ ಖರ್ಚು ಮಾಡ್ತೀರಾ? ಸುಬ್ಬ ಲಕ್ಕಿ ಡಿಪ್ ದುಡ್ಡಲ್ಲಿ ಮದ್ವೆ ಆದ್ರೆ ಸುಬ್ಬ ಹೀಗೆ ರೇಗಿಸ್ತಾ ಇದ್ರೆ ನಾನು ಮದ್ವೆ ಆಗ್ಬಿಡ್ತೀನಿ. ಏನ್ರಿ ಇದು ದುಡ್ಡು ಬರಕ್ ಮುಂಚೆ ನಿಮ್ ವೇಷ? ನಾನ್ ಮಾತ್ರ ಹೊಸ ಬಟ್ಟೆ ತಗೊಂಡಿದ್ದೀನಿ ಅನ್ಕೊಂಡಿದ್ಯಾ ನೀನು? ನೆನಪು ರೇಷ್ಮೆ ಸೀರೆ ತಗೊಂಡು. ಪಿನ್ ಪಾಯಿಂಟ್ ವೈಶಾಲಿ ಅವ್ರೆ, ನೀವ್ ಯಾಕ್ರಿ ಹೇಳ್ತಿದ್ರ? ಏನ್ರಿ ಆಯ್ತು? ನಾನು ಜೀವನದಲ್ಲಿ ಒಂದ್ಸಲಿನಾರು ಈ ತರ ಸೀರೆ ಉಟ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಕೊನೆಗೂ ನನ್ ಗುಂಡಣ್ಣ ಕೊಡಿಸ್ಲಿಲ್ಲ. ದಪಾಯಿಸ್ ಕೇಳ್ರಿ ತಂದ್ಕೊಡ್ತಾನೆ. ತಪ್ಪಾಯ್ತು ಕೇಳ್ದೆ, ಒಂದ್ ರೌಕೆ ಪೀಸ್ ತಂದ್ಕೊಟ್ಟು ಇದನ್ನ ಇಟ್ಕೊಂಡಿರಮ್ಮ, ಮ್ಯಾಚಿಂಗ್ ಸೀರೆ 10 ವರ್ಷ ಬಿಟ್ಟು ತಂದ್ಕೊಡ್ತೀನಿ ಅಂದ್ರು. ಏನಪ್ಪಮ್ಮ ಅಂಗಡಿನ ಮನೆಗೆ ತರಿಸ್ಬಿಟ್ಟಿದ್ಯಾ? ಪಾರು ಇಷ್ಟೆಲ್ಲ ತಗೋತಾ ಇದ್ದಾಳೆ, ನೀವು ನನ್ಗೇನು ಕೊಡ್ಸಲ್ವಾ? ಶ್ರೀಮಂತರ ಮನೆ ಪಕ್ಕದಲ್ಲಿ ಇರಬಾರ್ದು ಅಂತ ಗಾದೆನೇ ಇದೆಮ್ಮ. ಇವ್ರು ನೋಡಿ ನಾವು ಕುಣಿಯಕ್ ಶುರು ಮಾಡ್ತೀವಿ, ಸ್ಟ್ರೆಂತ್ ಇರಲ್ಲ, ಸೊಂಟ ಮುರಿದೋಗ್ಬಿಡುತ್ತೆ. ನೋಡ್ರಿ ಈ 2 ಐಟಮ್ ಸೆಲೆಕ್ಟ್ ಮಾಡಿದೀನಿ, ನೀವು ಕೊಡ್ಸ್ಲೇಬೇಕು, ಇಲ್ಲಾಂದ್ರೆ ಈಗಲೇ ಸೊಂಟ ಮುರಿಯುತ್ತೆ. ನಿಂದ ಅಲ್ಲ ನಿಮ್ದು. ಪಚ್ಚಬಾಳೆ ಸುಮ್ನೆ ತಗೊಂಡ್ರಲ್ಲಿ ಬಿಡೋ, ಸದ್ಯಕ್ಕೆ ನಾನು ದುಡ್ಡು ಕೊಟ್ಟಿರ್ತೀನಿ. ನೀನೇನ್ ಕೊಡ್ಬಿಡ್ತೀಯಪ್ಪ? ವಾಪಸ್ ಕೊಡೋ ಅಂತ ಕ್ಲೈಂಟ್ ಸಿಗ್ಬೇಕಲ್ಲ. ಲೇ ನಮ್ ಕೈ ನಡಿಬೇಕಾದ್ರೆ ಧಾರಾಳವಾಗಿರ್ಬೇಕು ಕಣ. ಇವಾಗ ನಾನು ಕೊಟ್ಟಿರ್ತೀನಿ, 1 ವಾರ ಲೇಟ್ ಆದ್ರೂ ಪರವಾಗಿಲ್ಲ, ಆಮೇಲೆ ಕೊಡು. ಎಲ್ಲ ಅಡಿಕೆ ಇದೆಯಲ್ಲ, ತಗೊಳ್ಳಿ 101 ರೂಪಾಯಿ. ಅದಕ್ಕೆ 10 ಸೇರಿಸಿದ್ರೆ 111 ಆಗುತ್ತೆ. ಪಾರು ನಿನ್ಗೊಂದ್ ಮಾತು ಹೇಳ್ತೀನಿ ಕಣೆ, ನೀನೀಗ ಕರೋಡ್ ಪತ್ನಿ, ನಿನ್ನಂತವಳು ಆಟೋಲಿ ಬಸ್ಸಲ್ಲಿ ಓಡಾಡ್ಬಾರ್ದು, ಒಂದ್ ಕಾರ್ ತಗೊಳೆ. ರೇ ಪಿನ್ನು, ಆಸೆಗೆ ಒಂದ್ ಇತಿಮಿತಿ ಇರ್ಬೇಕ್ರೆ. ರೀ ಪರಮೇಶ್ವರ್ ಅವರೇ, ನಾನ್ ಕಾರ್ ತಗೊಳ್ಳಿ ಅಂದಿದ್ದು ನಿಮ್ ವರ್ಚಸ್ ಹೆಚ್ಚಾಗ್ಲಿ ಅಂತ. ಹೌದೌದು, ನಮ್ ವರ್ಚಸ್ ಹೆಚ್ಚಾಗುತ್ತೆ, ಜೊತೆಗೆ ನಿಮಗೆ ಬಿಟ್ಟಿ ಡ್ರಾಪ್ ಹೆಚ್ಚಾಗುತ್ತೆ. ತಗೊಳ್ಳಿ 101 ರೂಪಾಯಿ ಇದೆ. ಇನ್ನೊಂದು ವಾರದೊಳಗೆ ನನ್ನ ಕಾರ್ ಇರ್ಬೇಕಷ್ಟೇ. ನೀವೇನು ಕುರಿ ಕೋಳಿ ವ್ಯಾಪಾರ ಮಾಡ್ತಾ ಇದ್ದೀರಾ? 101 ರೂಪಾಯಿ ಕೊಟ್ಬಿಟ್ಟು 4 ವೀಲರ್ ಬುಕ್ ಮಾಡಕ್ಕಾಗುತ್ತಾ? ರೇ 1 ವಾರದೊಳಗೆ 1 ಕೋಟಿ ರೂಪಾಯಿ ಬರ್ತಾ ಇದೆ. ಆಮೇಲೆ ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನಿಮ್ಮ ಮ್ಯಾನೇಜರ್ಗೆ ಹೋಗಿ ಹೇಳಿ, ಅವ್ರು ಏನ್ ಹೇಳ್ತಾರೆ ನೋಡೋಣ. ಸರಿ ಸರ್. ಅಷ್ಟೊಳ್ಳೆ ಕಾರ್ ಬುಕ್ ಮಾಡಿ ಹಳೆ ಮನೆ ಮುಂದೆ ನಿಲ್ಸ್ರಿ, ಏನ್ ಚೆನ್ನಾಗಿ ಕಾಣುತ್ತೆ. ಲೇ ಈ ಮನೆಗೂ ಹೊಸ ಫರ್ನಿಚರ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಕಣ. ಮುದುಕಿಗೆ ಸಿಂಗಾರ ಮಾಡಿಸ್ದಾಗೆ, ಅಜ್ಜಿಗೆ ಅಲ್ಲ ಕಟ್ಟಿಸ್ದಾಗೆ. ಲೇ ಈಗ ನನ್ನೇನೋ ಮಾಡೋಂತ್ಯಾ? ಲೇ ಪರಮ, ನೀನ್ಯಾಕೋ ಒಂದು ಮನೆ ಕಟ್ಟಬಾರದು ಹಾಗಂತೀಯಾ? ಹೌದಾ? ನನ್ನ ಫ್ರೆಂಡ್ ಕೃಷ್ಣಪ್ಪ ಅಂತ ಇದಾರ, ಅವರು ರಿಯಲ್ ಎಸ್ಟೇಟ್ ನಡೆಸ್ತಾ ಇದಾರೆ. ಅವ್ರು ಹೇಳಿದ್ರೆ ಒಂದೊಳ್ಳೆ ಸೈಟ್ ಕೊಡಿಸ್ತಾರೆ, ಮನೆನೂ ಕಟ್ಟಿಸ್ಕೊಡ್ತಾರೆ. ಕರ್ಸ್ಲಾ? ಲೇ ಸೈಟನ್ನ ಇಲ್ಲಿಗೆ ತರ್ಸೋದು, ನಾವೇ ಅಲ್ಲಿಗೆ ಹೋಗೋಣ ಬಿಡ. ಪಾರು ಒಳ್ಳೊಳ್ಳೆ ಡಿಸೈನರ್ ಸ್ಯಾರಿಗಳು ಬಂದಿದ್ಯಂತೆ, ಬಾರೆ ಹೋಗಿ ತಗೊಳ್ಳೋಣ. ಎಷ್ಟಾಗುತ್ತೆ? 10,000ದಿಂದ ಶುರು ಆಗಿ 2 ಲಕ್ಷವರೆಗೂ ಹೋಗುತ್ತೆ ಒಂದೊಂದಕ್ಕ. ಹೌದು ಕಣೆ, ಡಿಸೈನರ್ ಸ್ಯಾರೀಸ್ ಗಳಂದ್ರೆ ಹಾಗೇನೆ. ಮತ್ತೆ ಬ್ಲೌಸ್ ಪೀಸ್ ಅದ್ರಲ್ಲೇ ಇರುತ್ತೆ. ನೀನ್ ಪತಿ ಪರಮೇಶ್ವರನ್ ದುಡ್ಡು ಕೇಳು. ರೇ ಪಿನ್ನು, ಸ್ವಲ್ಪ ಸುಮ್ಮನೆ ಇರ್ರಿ, ಕ್ಯಾಶ್ ಬರ್ತಾ ಇದೆ, ಬಂದ್ಮೇಲೆ ಕೊಡ್ತೀನಿ, ಹೋಗಿ ತಗೊಂಬರ್ರಂತೆ. ಪರಮೇಶ್ವರ್ ಅವರ ಕೂಪನ್ ಥ್ಯಾಂಕ್ ಯು ಇಟ್ಕೊಳ್ಳೋ. ಇದೇನ್ರಿ ಇದು? ಬಾಳೆ ಹಿಡ್ಕೊಂಡ್ರೆ ಕೋತಿ ಕೊಟ್ಟಿದ್ದೀರಾ? ಹೌದು ಸರ್, ನಾನು ಮೊದಲೇ ಹೇಳಿದ್ದಲ್ಲ ಕೋಟಿ ಅಂತ. ನೀವು ಕೋಟಿ ತಾನೇ ಹೇಳಿದ್ದು? ಹೌದು ಕೋಟಿನೇ. ಕೋಟಿ ಎಲ್ಲಿ? ಇಲ್ಲಿ. ಪೆದ್ದ ಪರಮ, ಅವನು ಕೋಟಿ ಅಂತ ಹೇಳಿದನ್ನ ಕೋಟಿ ಅಂತ ಅರ್ಥ ಮಾಡ್ಕೊಂಡಿದ್ಯಲ್ಲ. ಹಿಡ್ಕೊಳ್ಳಿ ಇಲ್ಲಿ. ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ರೇ ಪರಮೇಶ್ವರ್, ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವೇನ್ರಿ? ನಮ್ಮ ಕಾರ್ ನಾನು ತಗೊಂಡು ಹೋಗ್ತೀನಿ. ಒಡವೆಲ್ಲ ಬಿಚ್ಕೊಡ್ರಮ್ಮ. ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಸುಮ್ಮನೆ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ.